ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ. LBA ಮಾರ್ಕ್ಸ್ ಹಾಕಿದ್ದೀವಿ. ಇವಾಗ ಅದನ್ನು HM ಲಾಗಿನಲ್ಲಿ ಅಪ್ರೂವ್ ಕೊಡೋದು ಹೇಗೆ ಅಂತ ನೋಡೋಣ. ಸ್ಯಾಟ್ಸ್ ಯೂಸರ್ ತಗೊಂಡು ನಿಮ್ಮ ಯೂಸರ್ ID ಹಾಕಿ OTP ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಮೂಲೆಯಲ್ಲಿ 3 ಗೆರೆಗಳಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ LBA ಡೀಟೇಲ್ಸ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಕ್ಲಾಸಿಗೆ ಅಪ್ರೂವಲ್ ಕೊಡ್ತಾ ಇದ್ದೀರಾ ಆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ 6th ಕ್ಲಾಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಗ್ರೂಪು. ಆಮೇಲೆ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್, ನನಗೆ ಇಂಗ್ಲೀಷ್ ಬೇಕಾಗಿದೆ, ಇಂಗ್ಲೀಷ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಪಾಠದ LBA ಲೆಸನ್ LBA ಮಾರ್ಕ್ಸನ್ನ ಅಪ್ರೂವ್ ಕೊಡ್ತಿದ್ದಾರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಪಾಠ ಅಂತ. ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 10 ಮಕ್ಕಳು ಕಾಣಿಸ್ತಾ ಇರುತ್ತೆ. ಇವಾಗ 50 ಎಂಟ್ರೀಸ್ ಅಂತ ತೊಗೊಳ್ಳಿ. ಇವಾಗ ನೋಡಿ ಎಲ್ಲ ಮಕ್ಕಳು ಶೋ ಆಗ್ತಾ ಇರತ್ತೆ. ಹಾಲ್ ನಿಮ್ಮ ಸ್ಕೂಲಲ್ಲಿ ಆ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳಿದ್ದಾವೆ ಎಲ್ಲ ಮಕ್ಕಳ ಲಿಸ್ಟ್ ಸೇವ್ ಆಗುತ್ತೆ. ಇವಾಗ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಯಾವುದಾದ್ರೂ ಮಾರ್ಕ್ಸ್ ನೀವು ಚೇಂಜಸ್ ಮಾಡ್ಕೋಬೇಕಾಗಿತ್ತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇವಾಗ ಅಪ್ರೂವ್ ಅಂತ ಕೇಳುತ್ತೆ. ಅಪ್ರೂವ್ ಕೊಟ್ಟರೆ ನಿಮ್ಮ LBA ಮಾರ್ಕ್ಸ್ ಎಂಟ್ರಿ ಇರುತ್ತಲ್ಲ ಅದು ಅಪ್ರೂವ್ ಆದ ಹಾಗೆ. ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮತ್ತೆ ನಾವು ತೊಗೊಳ್ಬೇಕಾಗಿತ್ತು ಅಂದರೆ LBA ಮೇಲೆ ಕ್ಲಿಕ್ ಮಾಡಿ, ಮತ್ತು LBA ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಕ್ಕೊಳ್ಳಿ.